ಬಡ್ಡಿ ಆಮಿಷ ಒಡ್ಡಿ ಸಾವಿರಾರು ಕೋಟಿ ವಂಚನೆ ಜಾಲ ಪತ್ತೆಯಾಗಿದೆ. ಅದರಲ್ಲೂ ಕೂಡ ಇಂತಹ ಪ್ರಕರಣಗಳು ಅತಿ ಹೆಚ್ಚಾಗಿ ಬೆಳಗಾವಿ ನಗರದಲ್ಲಿ ಮಾತ್ರವೇ ಕಂಡು ಬರ್ತಾ ಇದೆ. ಈಗ ಬೆಳಗಾವಿ ಮಾತ್ರ ಅಲ್ಲ, ತಾಲೂಕಿಗೂ ಕೂಡ ವ್ಯಾಪಿಸ್ತಾ ಇದೆ ಈ ಒಂದು ಜಾಲ. ಬೆಳಗಾವಿಯ 6 ಕಂಪನಿಗಳ ವಿರುದ್ಧ ಜಿಲ್ಲಾಡಳಿತ ಸಮರ ಸಾರಿದೆ. ವಂಚನೆ ಮಾಡ್ತಾ ಇದ್ದಂತಹ ಕಚೇರಿಗಳಿಗೆ ಬೀಗ ಜಡಿದಿರುವಂತ ಜಿಲ್ಲಾಡಳಿತ ಈಗ ಬಹಳ ಪ್ರಮುಖವಾಗಿ ಇತ್ತೀಚೆಗೆ 4,000 ಕೋಟಿ ಪ್ರಕರಣ ಏನು ಬಂದಿತ್ತು, ಶಿವಂ ಅಸೋಸಿಯೇಟ್, ಅದಾದ ನಂತರ ಆದಿತ್ಯ ರಾಜ್ ಕ್ಯಾಪಿಟಲ್, ಸಿಟಿ ಇಂಡೆಕ್ಸ್, ಗ್ರೋವರ್ತ್, ಅಪೆಕ್ಸ್, ಶ್ರೀದೇವಿ ಕೂಗೆ ವೆಂಚರ್ಸ್ ಮೇಲೆ ದಾಳಿ ಮಾಡಲಾಗಿದೆ. ಕಂಪನಿಗಳಿಂದ 5,000 ಕೋಟಿಗಿಂತ ಹೆಚ್ಚು ಹಣ ವಂಚಿಸಲಾಗಿದೆ ಅನ್ನುವಂಥ ಆರೋಪ. ತಾಲೂಕು ಪ್ರದೇಶಗಳಲ್ಲೂ ಕೂಡ 7ಕ್ಕೂ ಹೆಚ್ಚು ಕಂಪನಿಗಳು ಹುಟ್ಟುಕೊಂಡಿದೆ. ಹಾಗಾಗಿ ಬೆಳಗಾವಿ ಜಿಲ್ಲಾಡಳಿತ ಈಗ ಅಲರ್ಟ್ ಆಗಿದೆ. ಬೆಳಗಾವಿ ಜಿಲ್ಲಾಡಳಿತದಿಂದ ಅನಧಿಕೃತ ಕಂಪನಿಗಳ ಮಾಹಿತಿ ಕೂಡ ಕಲೆ ಹಾಕಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ಇಂತಹ ಕಂಪನಿಗಳ ಮೇಲೆ ದಾಳಿ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಹೀಗೆ ಬೆಳಗಾವಿಯಲ್ಲಿ ಅತಿ ಹೆಚ್ಚಾಗಿ ಇಂತಹ ಒಂದು ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಶಿವಂ ಅಸೋಸಿಯೇಟ್ ಬಹಳ ಪ್ರಮುಖವಾಗಿ 4,000 ಕೋಟಿ ವಂಚನೆ ಆರೋಪ. ಏನೆಲ್ಲ ಆಯಿತು, ಎಷ್ಟು ಜನ ಅದರಿಂದ ನೊಂದು ಹೋಗಿದ್ರು, ಎಂಥ ಪ್ರಕರಣ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈಗ ಬೆಳಗಾವಿಯಲ್ಲಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಇಂಥ ಕಂಪನಿಗಳ ವಿರುದ್ಧ ಕಾರ್ಯಾಚರಣೆಗೆ ಇಳಿದಿರುವಂಥ ಜಿಲ್ಲಾಡಳಿತ ಈಗ ಅತಿ ಹೆಚ್ಚಾಗಿ ಏನೆಲ್ಲ ಮಾಹಿತಿ ಸಿಗ್ಬೋದು ಅದೆಲ್ಲವೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಜೊತೆಗೆ ಇಂಥ ಒಂದು ಕಂಪನಿಗಳಿಗೆ, ಇಂತಹ ಸಂಸ್ಥೆಗಳಿಗೆ ಬೀಗ ಹಾಕಲಿಕ್ಕೆ ಮುಂದಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಈಗ ಬೆಳಗಾವಿಯಲ್ಲಿ ಅತಿ ಹೆಚ್ಚಾಗಿ ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಹಾಗಾಗಿ ಈಗ ಜಿಲ್ಲಾಡಳಿತ ಫೈನಲಿ ಅಲರ್ಟ್ ಆಗಿದೆ. ಒಂದಷ್ಟು ಕಂಪನಿಗಳ ವಿರುದ್ಧ ಅಥವಾ ಒಂದಷ್ಟು ಸಂಸ್ಥೆಗಳ ವಿರುದ್ಧ ಸಮರ ಸಾರ್ತಾ ಇದೆ, ಅಲರ್ಟ್ ಆಗಿದೆ. ಏನು ಕ್ರಮವನ್ನು ತಗೊಳ್ತಿದ್ದಾರೆ, ಹೇಗೆ ಇದರಿಂದ ಬಚಾವಾಗೋದು, ವಿಶೇಷವಾಗಿ ಬೆಳಗಾವಿಯಲ್ಲಿ? ಖಂಡಿತವಾಗ್ಲೂ ರೋಶಿನಿ, ಏನ್ ಬೆಳಗಾವಿಯಲ್ಲಿ ಹೆಚ್ಚಿನ ಬಡ್ಡಿ ಆಮಿಷ ಒಡ್ಡಿ ಸಾವಿರಾರು ಕೋಟಿ ವಂಚನೆ ಜಾಲ ಈಗ ಪತ್ತೆಯಾಗಿರ್ತಕ್ಕಂಥದ್ದು. ಏನ್ ಬೆಳಗಾವಿ ಜಿಲ್ಲಾಡಳಿತದಿಂದ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅದರದೇ ಆದಂತ ಒಂದನ್ನ ಸೆಲ್ ಅನ್ನ ತೆಗೆದು ಜಿಲ್ಲಾಧಿಕಾರಿಗಳು ಈ ರೀತಿಯಾಗಿ ಜನರಿಗೆ ಯಾರು ಹೆಚ್ಚಿನ ಬಡ್ಡಿ ಆಮಿಷ ಒಡ್ಡಿ ಯಾರು ಅಂದ್ರೆ ಜನರಿಂದ ಹಣ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಒಂದು ನಿಗಾವನ್ನು ವಹಿಸಲಿಕ್ಕೆ ಅಲ್ಲಿ ಒಂದು ಸೆಲ್ ಅನ್ನು ರಚನೆ ಮಾಡಿದ್ರು. ಅದಾದ ಬೆನ್ನಲ್ಲೇ ಶಿವಂ ಅಸೋಸಿಯೇಟ್ಸ್ ಆಗಿರ್ಬೋದು, ಆದಿತ್ಯ ರಾಜ್ ಆಗಿರ್ಬೋದು, ಇವೆರಡನ್ನು ಕೂಡ ಈಗ ಸಿಐಡಿಗೆ ಹಸ್ತಾಂತರ ಮಾಡಿ ತನಿಖೆ ವಿಚಾರಣೆಯಲ್ಲಿ ಇರ್ತಕ್ಕಂಥದ್ದು. ಅದಲ್ಲದೆ ಇದನ್ನ ಹೊರತುಪಡಿಸಿ ಈಗ ಶ್ರೀದೇವಿ ಕೂಗೆ ವೆಂಚರ್ಸ್ ಆಗಿರ್ಬೋದು, ಅದೇ ರೀತಿ ಸಿಟಿ ಇಂಡೆಕ್ಸ್ ಆಗಿರ್ಬೋದು, ಇವೆರಡರ ಮೇಲೆ ಕೂಡ ಈ ಕಳೆದ 1 ವಾರಗಳ ಹಿಂದೆ ಕೂಡ ದಾಳಿ ಮಾಡಿರ್ತಕ್ಕಂಥದ್ದು. ಈ ಎರಡರಲ್ಲೂ ಅಂದ್ರೆ ಈ ಎರಡರ ಬಗ್ಗೆನೂ ಕೂಡ ಎಸಿ ಅವರ ನೇತೃತ್ವದಲ್ಲಿ ದಾಳಿ ಆಗುತ್ತೆ. ಅದಾದ ಬಳಿಕ ಎಲ್ಲವನ್ನು ಕೂಡ ಅವರು ಅಲ್ಲಿ ಕಂಪನಿಯಲ್ಲಿ ಯಾವ ರೀತಿಯಾಗಿ ಶೇರ್ ಹೋಲ್ಡರ್ ಅನ್ನ ಯಾವ ರೀತಿಯಾಗಿ ಸೆಳಿತಾ ಇದ್ರು ಅನ್ನೋದನ್ನ ಎಲ್ಲವನ್ನು ದಾಖಲೆಗಳ ಸಮೇತ ದಾಳಿ ಮಾಡಿ ಅದಲ್ಲಿ ಇರ್ತಕ್ಕಂಥ ಪರಿಶೀಲನೆ ಮಾಡಿ ಡಿಸಿ ಅವರಿಗೆ ಕೊಡ್ತಾರೆ. ಅದಾದ ಬಳಿಕ ಡಿಸಿ ಅವರು ಕೂಡ ಆಪ್ತ ಕಾರ್ಯದರ್ಶಿಗೂ ಕೂಡ ಲೆಟರ್ ಅನ್ನ ಬರೀತಾರೆ ಸರ್ಕಾರಕ್ಕೆ. ಅದಾದ ಬಳಿಕ ಈಗ ಮತ್ತಷ್ಟು ಬೆಳಗಾವಿಯಲ್ಲಿ ಇನ್ನೂ ಕೂಡ 7ಕ್ಕೂ ಅಧಿಕ ಕಂಪನಿಗಳು ಇದಾವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿರ್ತಕ್ಕಂಥದ್ದು. ಯಾರೇ ಈ ರೀತಿಯಾಗಿ ಜನರಿಗೆ ಮೋಸ ಮಾಡಿರಾಗಿರ್ಬೋದು, ಅದೇ ರೀತಿ ಹಣದ ಹೆಚ್ಚಿನ ಆಮಿಷ ಒಡ್ಡಿ ಅಂದ್ರೆ ಯಾರು ಜನರಿಂದ ಹಣ ಯಾರು ವಸೂಲಿ ಮಾಡ್ತಾರೆ ಅವರಿಗೆ ತಕ್ಕ ಪಾಠವನ್ನ ಕಲಿಸುವಂತೆ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಈಗಾಗಲೇ. ಇದನ್ನು ಹೊರತುಪಡಿಸಿ ಕೂಡ ಯಾರಾದರೂ ಕೂಡ ಜನರಿಗೆ ಬೇರೆ ಬೇರೆ ಅಂದ್ರೆ ಈ ಹಿಂದೆ ಕೂಡ ಹೇಳಿರ್ತಕ್ಕಂಥದ್ದು ಡಿಸಿ ಅವರು, ಈ ರೀತಿಯಾಗಿ ಜನರಿಂದ ನೀವು ದುಡ್ಡನ್ನ ಸಂಗ್ರಹಣೆ ಮಾಡಿದ್ರೆ ಇದಕ್ಕಿಂತಲೂ ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಈಗ ಆ ರೀತಿಯಾಗಿ ಹಣ ಸಂಗ್ರಹಣೆ ಮಾಡ್ತಾ ಇರತಕ್ಕಂಥ ಕಂಪನಿಗಳಿಗೆ ಎಚ್ಚರಿಕೆ ಕೂಡ ನೀಡಿರ್ತಕ್ಕಂಥದ್ದು ರೋಶಿನಿ. ಎಸ್ ಸರ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸ್ಕ್ಯಾಮ್ ಸೆಲ್ಗೆ ರಿಪೋರ್ಟ್ಸ್ ಬಂದಿದ್ದಾವೆ, ಅದರ ಮೇಲೆ ನಾವು ಕ್ರಮ ವಹಿಸಬೇಕಂತ ಹೇಳಿ ಪೊಲೀಸ್ ಕಮಿಷನರ್ ಹಾಗೂ ನಾನು 1.5 ವಾರ ಹಿಂದೆ ಒಂದು ಪ್ರೈವೇಟ್ ಮೀಟಿಂಗ್ ಮಾಡಿದ್ದೀವಿ. ಆ ಮೀಟಿಂಗಲ್ಲಿ ಈ 2 ಏನು ಸಂಸ್ಥೆಗಳಿದ್ದಾವೆ, ಒಂದು ಗ್ರೋ ಧನ್ ಅಂತ ಒಂದು, ಇನ್ನೊಂದು ಸಿಟಿ ಇಂಡೆಕ್ಸ್ ಅಂತ ಒಂದು, ಈ 2 ಮೇಲೆ ನಮ್ಮ ಕಡೆ ದೂರಿತ್ತು. ಈ ದೂರ ಮೇಲೆ ನಾವು ಆಕ್ಟ್ ಮಾಡಬೇಕಂತ ಹೇಳಿ ನಮ್ಮ ಸಿಸ್ಟಮ್ಸ್ನು ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಯಾವಾಗ ರೆಡಿ ಆಗಿದ್ದೀವೋ ಆವಾಗ ನಾನು ಆರ್ಡರ್ ಇಶ್ಯೂ ಮಾಡಿದ್ದೀನಿ. ಮರು ದಿವಸ AC ಹೋಗಿ ಉಪವಿಭಾಗಾಧಿಕಾರಿ ಹೋಗಿ ಅಲ್ಲಿ ರೇಡ್ ಮಾಡಿದ್ದಾರೆ. ಅದರಲ್ಲಿ ಗ್ರೋ ಧನ್ದು ಏನಿದೆ ಬಹಳ ಸ್ಟ್ರೇಟ್ ಫಾರ್ವರ್ಡ್ ಇತ್ತು. ಆ ಡಾಕ್ಯುಮೆಂಟ್ಸ್ ಎಲ್ಲ ಅವರು ನಮಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ನಾನು 1 ತಾಸು ಒಳಗಡೆ ಆ ಎಂಟೈರ್ ರಿಪೋರ್ಟ್ನು ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆಯವರಿಗೆ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ಸಿಟಿ ಇಂಡೆಕ್ಸ್ ಅವರು